गन्ने की फसल का समय से भुगतान न मिलने से परेशान कर्नाटक का एक किसान आत्मनिर्भर बन गया है। बीदर जिले के सिरसी गांव के किसान दयानंद स्वामी अब खुद ही गुड़ बना रहे हैं। 25 लाख रुपए की लागत से तैयार किए गए इस सिस्टम से गांव के गन्ना किसानों को मुनाफा कमाने में मदद की है। इसके साथ ही कई लोगों को रोजगार भी दिया है। सिरसी ग्रामದಲ್ಲಿ ಇವತ್ತು ಏನು ನಾವು 2 ತಿಂಗಳಿಂದ ಚಾಲುವಾಗಿ 2 ತಿಂಗಳು ಮುಗಿದು 3ನೇ ತಿಂಗಳ ಕಾಲಿಟ್ಟಿವಿ ಈಗ ಚಾಲು ಮಾಡಿ ಸುಮಾರು ನಮ್ಮಲ್ಲಿ ಇಲ್ಲಿ 22 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡತ್ತಾರ। ಕೆಲಸ ಕೊಡುವ ಜೊತೆಗೆ ಇಲ್ಲಿನ ಏನು ರೈತರಿಗೆ ಸಣ್ಣ ಪುಟ್ಟ ರೈತರ ಎಕರೆ 2 ಎಕರೆ ಬೆಳೆಯವರಿಗೆ ಅವರಿಗೇನಪ್ಪ ಅಂದ್ರೆ ನಾವು ಕಬ್ಬು ತಗೊಂಡು ಟೈಮಿನ ಪ್ರಕಾರ ದುಡ್ಡು ಕೊಡ್ತಾ ಇದ್ದೀವಿ, ಅದು ಮುಖ್ಯ ಅದ। ಈಗ ನೋಡ್ರಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವೇ ಮನವಿ ಕೊಟ್ಟು ಬಂದೆವು। ಯಾಕಂದ್ರೆ ನವೆಂಬರ್ ಏನು ತೊಗೊಂಡು ಹೋಗಿರೋ ಕಬ್ಬು ಆ ನವೆಂಬರ್ ಬೆಳೆದಂಥ ಕೊಟ್ಟಂಥ ರೈತರಿಗೆ ಇನ್ನೂವರೆಗೆ ಪೇಮೆಂಟ್ ಹಾಕಿಲ್ಲ, ಇದು ಫೆಬ್ರವರಿ ಬಂತು। दयाराम की मेहनत से दूसरे किसानों को भी फायदा हो रहा है। अब उन्हें पहले के मुकाबले समय से भुगतान मिल रहा है, जबकि पहले वे चीनी मिलों पर निर्भर थे। ಫ್ಯಾಕ್ಟ್ರಿಗಿಂತ ಇದು ಹಾಕೋದು ಭಾಳ ಚಂದ ರೀ। ಯಾಕಂತಂದ್ರೆ ಇದು ಚಂದ ಬೆಲ್ಲ ತಿನ್ಲಿಕ್ಕೆ ಮನುಷ್ಯಗೆ ಎಲ್ಲರಿಗೂ ಇದು ಆಗ್ತದೆ, ಎಲ್ಲ ಮಾರ್ಕೆಟಿಂಗ್ ಆಯ್ತು, ಪೇಮೆಂಟ್ ಜಲ್ದಿ ಸಿಗ್ತದೆ, ರೈತರಿಗೆ ಒಂದು ಇದು ಆಯ್ತು, ಮತ್ತು ಮುಂದೆ ಮಾಡ್ಕೊಳಕ್ಕೆ। ಈಗ ನೋಡಿರಿ ಫ್ಯಾಕ್ಟ್ರಿದವ್ರು 6 ತಿಂಗಳು ಬಿಲ್ ಕೊಡಂಗಿಲ್ಲ ರೀ। ಈಗ ರೈತ ಎಲ್ಲಿಗೆ ಹೋಗಿ ತರಬೇಕು, ಯಾರ ಬಲ್ಲಿ ತರ್ಬೇಕ್ರಿ ರೊಕ್ಕ ರೀ? ಅವರು ಫ್ಯಾಕ್ಟ್ರಿದವ್ರು ಏನು ಕಿವಿಗೆ ಹಾಕೋಂಗಿಲ್ಲ, ಬೆಲ್ಲ ಆಯ್ತಪ್ಪ ನಿಮ್ಗೆ ನಾಡಿಗೆ ನಾವು ಹಾಕ್ತೇವೆ, ನಾವು ನಿಮ್ಗೆ ಪೇಮೆಂಟ್ ಹಾಕ್ತೇವೆ ಅಂತ ಹಾಕಂಗಿಲ್ಲ। दयानंद को इस साल गुड़ से 5-6 लाख रुपए की कमाई की उम्मीद है। दूसरे किसानों को भी उन्होंने इस तरह की यूनिट लगाने के लिए प्रेरित किया है।